ಆಟ ಆಡ್ತಿದ್ದಾನ. ಅಣ್ಣ, ಅದಕ್ಕೆ ಏನಾಗಿದೆ? 2 ಲಕ್ಷದ ವ್ಯಾಕ್ಸಿನ್ ಯಾಕೆ ಬೇಕಂತೆ? ಮಗು ಬೆಳವಣಿಗೆ ತುಂಬ ನಿಧಾನ ಆಗ್ತಿದೆಯಂತೆ ಮಲ್ಲಿ. ಹೀಗೆ ಆದರೆ ಹೆರಿಗೆ ಆದರೂ ಮಗು ಪ್ರೀಮೆಚೂರ್ ಥರ ಆಗುತ್ತೆ. ಉಳಿಸ್ಕೊಳ್ಳೋಕ್ಕೂ ಕಷ್ಟ ಅಂದರು ಮಲ್ಲಿ. ಜೊತೆಗೆ ಪುಷ್ಪನು ತುಂಬ ವೀಕ್ ಆಗ್ತಾಳೆ ಅಂತಂದರು. ನನ್ನ ಮಗುನ ನಾನು ಉಳಿಸ್ಕೋಬೇಕು ಮಲ್ಲಿ. ನನ್ನ ಪುಷ್ಪ ಚೆನ್ನಾಗಿರಬೇಕು. ನಾನು ಏನು ಮಾಡಲಿ ಹೇಳು. ಅದಕ್ಕೆ ವ್ಯಾಕ್ಸಿನ್ ಹಾಕಿಸ್ಬೇಕಣ್ಣ. ಅದೇ ಹೇಗೆ? ದುಡ್ಡು ಅಡ್ಜಸ್ಟ್ ಮಾಡಬೇಕು ಅಷ್ಟೇ ಅಣ್ಣ. ದಾರಿನೇ ಗೊತ್ತಾಗ್ತಿಲ್ಲ ಮಲ್ಲಿ. ಹಾಕ್ಸ್ಲಿಲ್ಲ ಅಂದ್ರೆ ಏನಾಗುತ್ತೋ ಅನ್ನೋ ಭಯ ಆಗ್ತಿದೆ. ಕಷ್ಟ ಬಿದ್ದಾದ್ರೂ ಏನಾದ್ರೂ ಮಾಡಬೇಕು ಅನ್ನೋ ಹಠ ಇದೆ. ಆದ್ರೆ ಏನ್ ಮಾಡೋದು ಮಲ್ಲಿ? ಕಷ್ಟನೇ ಹೌದು, ಆದ್ರೆ ನಮಗೆ ಬೇರೆ ದಾರಿ ಇಲ್ಲ ಅಣ್ಣ. ನಾನೊಂದು ಲಕ್ಷ ಅರೇಂಜ್ ಮಾಡ್ತೀನಿ, ನೀನೊಂದು ಲಕ್ಷ ಅರೇಂಜ್ ಮಾಡು. ಏನು? ನೀನಾ? ಪ್ಲೀಸ್ ಮಲ್ಲಿ, ಬೇಡ. ಈಗಾಗಲೇ ನಾನು ನಿನ್ನ ಮೇಲೆ ಹಾಕಿರೋ ಸಾಲದ ಭಾರನೇ ಸಾಕು. ದುಡಿಯೋ ದಾರಿ ಗೊತ್ತಾದ್ರೆ ನಾನೇ ಏನಾದರೂ ಮಾಡ್ತೀನಿ. ಪುಷ್ಪ ನನ್ನ ಹೆಂಡತಿ, ಅವಳನ್ನ ನಾನೇ ನೋಡ್ಕೋಬೇಕು. ನಿನಗೆ ಹೆಂಡತಿ ಆದ್ರೆ ಅವ್ರು ನನಗೆ ಅತ್ತಿಗೆ ಅಣ್ಣ. ನಾವಿಬ್ರು ರಕ್ತ ಹಂಚ್ಕೊಂಡು ಹುಟ್ಟಿದೀವಣ್ಣ, ಕಷ್ಟನೂ ಹಂಚ್ಕೋಬೇಕು. ನಿನಗೆ ಸಹಾಯ ಮಾಡಬೇಕು ಅಂತಿದ್ರೆ ದುಡಿಯೋಕ್ಕೆ ನನಗೊಂದು ಐಡಿಯಾ ಕೊಡು ಮಲ್ಲಿ. ಅದನ್ನು ಬಿಟ್ಟು ನೀನು ದುಡ್ಡು ಕೊಡೋದೆಲ್ಲ ಬೇಡ. ದುಡಿಯೋ ದಾರಿನ ಹುಡ್ಕೋಣ, ಆದ್ರೆ ನಾನು ಸಹಾಯ ಮಾಡ್ತೀನಿ. ಅದಕ್ಕೆ ಹೀಗಾಗಿರುವಾಗ ನಾನು ಸುಮ್ಮನಿರ್ಬೇಕಾ ಹೇಳು? ಮಲ್ಲಿ ಪ್ಲೀಸ್, ಇದಕ್ಕೂ ಸಹಾಯ ಮಾಡಿ ನನ್ನ ಚಿಕ್ಕವನಾಗೋ ಥರ ಮಾಡಬೇಡ. ಅಣ್ಣ, ಈಗ ನೀನು ಈ ಥರ ಕೈ ಮುಗ್ದು ಬೇಡ್ಕೊಳ್ಳೋ ಸ್ಥಿತಿಯಲ್ಲೂ ನಾವಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. ನಿನ್ನ ನನ್ನ ಭಾವನೆಗಿಂತ ಅದಕ್ಕೆ ಆರೋಗ್ಯ ದೊಡ್ಡದು. ನಾವಿಬ್ರು ಒಟ್ಟಾಗಿ ದುಡಿದ್ರೆ ಮಾತ್ರ ಏನಾದರೂ ಒಂದು ಮಾಡೋಕ್ಕಾಗೋದು. ನಾವಿಬ್ರು ದುಡ್ಡು ತಂದ್ರು 2 ಲಕ್ಷ ಸೇರ್ಸಕ್ಕಾಗುತ್ತಾ? ಸೇರ್ಸೋ ದಾರಿ ನಿನಗೆ ಗೊತ್ತಾ? ಇದಕ್ಕೆ ಉತ್ತರ ನನ್ನ ಕೈಯಲ್ಲೂ ಇಲ್ಲ ಅಣ್ಣ. ಈ ಟ್ರೋಫಿನ ಎಲ್ಲಿಡ್ಲಿ? ಬೇಡ, ಚೆನ್ನಾಗಿ ಕಾಣ್ತಿಲ್ಲ. ಓಡಾಡ್ತಿರ್ತಾರೆ, ಯಾರಾದ್ರೂ ಬೀಳ್ಸ್ಬಿಟ್ರೆ ಹಬ್ಬ. ಬೇಡ ಬೇಡ. ಮೂಲೆ ಆಗೋಯ್ತಲ್ಲ, ಬಂದವರು ಕಾಣಲ್ವಲ್ಲ. ಬೇಡ ಬೇಡ, ಪ್ಲೇಸ್ ಚೇಂಜ್. ಅಮ್ಮ, ಈ ಟ್ರೋಫಿನ ನಿನ್ ಟೈಲರಿಂಗ್ ಮಿಷಿನ್ ಇಡ್ಲಾ? ಏಟ್ ತಿಂತೀಯ ನನ್ನ ಹತ್ರ? ಈಗ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಅದನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾನೆ ಇದೆಯಾ. ಊಟ ಮಾಡೋವಾಗ್ಲೂ ಬಿಡ್ಲಿಲ್ಲ. ಈಗ ಅಲ್ಲಿ ಇಡ್ಲಾ, ಇಲ್ಲಿ ಇಡ್ಲಾ, ಎಲ್ಲಿ ಇಡ್ಲಿ ಅಂತ ಕೊನೆಗೆ ನನ್ನ ಟೈಲರಿಂಗ್ ಮಿಷಿನೇ ಬೇಕಾಯ್ತು ಅದನ್ನ ಇಡಕ್ಕೆ. ಬೇಡ ಬಿಡು, ಹಳೆ ವಸ್ತು ಜೊತೆ ಈ ಲಕ್ಕ ಲಕ್ಕ ಅಂತ ತೊಳಿತೋ ಟ್ರೋಫಿನ ಇಟ್ರೆ ಇನ್ನೂ ಬೇಗ ಹಾಳಾಗ್ಬಿಡುತ್ತೆ. ಅದಕ್ಕೆ ನೀವಾದ್ರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಬಾರ್ದಾ? ಇರು ಬಂದೆ. ನೀನೆಲ್ಲಿ ಹೋಗ್ತಾ ಇದೀಯಾ? ಕೂತ್ಕೋ. ಎಣ್ಣೆ ಹಚ್ತಿರೋದು ಕಾಣ್ತಿಲ್ವಾ ಇಬ್ರಿಗೂ? ಅತ್ತೆ, ಮಲ್ಗೋ ಸಮಯದಲ್ಲಿ ಇದೆಲ್ಲ ಯಾಕೆ? ಹಾಸಿಗೆಗಲ್ಲಾಗಲ್ವಾ? ಬೇಕು ಕಣೆ. ಬಿಸಿ ಬಿಸಿ ಎಣ್ಣೆ ಹಚ್ಕೊಂಡು ಬೆಳಿಗ್ಗೆ ಬಿಸಿ ಬಿಸಿ ಸ್ನಾನ ಮಾಡಿದ್ರೆ ಒಳ್ಳೇದು. ಅಮ್ಮ,
ಹಾಗೆ ಈ ಟ್ರೋಫಿ ಎಲ್ಲಿಟ್ರೆ ಒಳ್ಳೇದು ಅಂತಾನು ಹೇಳು, ಎಲ್ರಿಗೂ ಕಾಣೋ ಥರ. ಹಾಗಾದ್ರೆ ಒಂದು ಕೆಲಸ ಮಾಡು,